ಹಾಯ್ ಎವ್ರಿವನ್, ಸುಸ್ವಾಗತ. ನಮಸ್ತೆ, ಕವಿತಾ ಗೌಡ ಮಾತಾಡ್ತಾ ಇರೋದು. ಇವತ್ತಿನ ಈ ಒಂದು ಸಮಯದಲ್ಲಿ ಡಿಸ್ಕಷನ್ ಮಾಡ್ತಿರ್ತಕ್ಕಂತಹ ಇನ್ಫಾರ್ಮೇಷನ್ ಏನಂತ ಅಂದರೆ, ಒಂದು ಉಜ್ವಲ ಹಳದಿ ಬಣ್ಣದ ಮಸಾಲ. ಇದನ್ನು ನಾವು ದಿನನಿತ್ಯ ಪ್ರತಿದಿನ ಅಡಿಗೆಯಲ್ಲಿ ಬಳಸ್ತೀವಿ. ಪ್ರತಿದಿನ ಇಲ್ಲ ಅಂದ್ರೂ 5 ದಿನ ವಾರದಲ್ಲಿ ಬಳಸ್ತೀವಿ. ಕ್ಲೂ ಸಿಕ್ಕಿರ್ಬೇಕಲ್ಲ, ಅದೇ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್. ಅದ್ರ ಬಗ್ಗೆ ತಿಳ್ಕೊಬೋದು. ಈ ಒಂದು ಟರ್ಮರಿಕ್ ಪೌಡರಲ್ಲಿ ಒಂದು ಮುಖ್ಯವಾದ ಅಂಶ ಇದೆ, ಅದೇ ಕರ್ಕ್ಯುಮಿನ್. ಇದರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ತಡ ಮಾಡೋದು ಬೇಡ, ಹಾಗಾದ್ರೆ ನೋಡೋಣ ಬನ್ನಿ. ಇದರಿಂದ ಇರ್ತಕ್ಕಂತಹ ಸೈಂಟಿಫಿಕ್ ರೀಸನ್ಸ್ ಏನು, ಮತ್ತೆ ಅದರಿಂದ ಆಗ್ತಕ್ಕಂತಹ ಆರೋಗ್ಯದ ಲಾಭಗಳು. ನಂಬರ್ 1, ಇದೇನು ಮಾಡುತ್ತೆ ಅಂತಂದರೆ, ಒಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಉರಿಯೂತ, ಅಸ್ವಸ್ಥತೆ ಅಂದರೆ ಇನ್ಫ್ಲಮೇಟರಿ ಒಂದು ಡಿಸಾರ್ಡರ್ಸ್ ಅಂತ ಹೇಳ್ಬೋದು, ಅದನ್ನು ಕಡಿಮೆ ಮಾಡ್ತಕ್ಕಂತಹ ಒಂದು ಶಕ್ತಿ ಇದೆ. ಇದರಿಂದ ನಿಮ್ಮ ಸ್ನಾಯು ಮತ್ತು ಮೂಳೆಗಳು, ಬೋನ್ ಮತ್ತು ಮಸಲ್ ಒಂದು ಆರೋಗ್ಯ ಜಾಸ್ತಿ ಆಗುತ್ತೆ. ಈಗ ಆರ್ಥ್ರೈಟಿಸ್ ಅಂತ ತಗೊಳ್ಳಿ, ಅಥವಾ ನೀವು ಬವೈಲ್ ಅಂದರೆ ಕರುಳಿನ ಸಮಸ್ಯೆಗಳಿರ್ಬೋದು. ಆರ್ಥ್ರೈಟಿಸ್ ಅಂದರೆ ಈ ಒಂದು ಸಂಧಿ ವಾತ ಅಂತ ಏನು ಹೇಳ್ತೀವೋ ಆ ಥರದ ಸಮಸ್ಯೆಗಳನ್ನು ದೂರ ಇಡ್ಬೋದು. ಅದಲ್ಲದೆ ಇದು ಒಂದು ಅನಲ್ಜೆಸಿಕ್ ಪ್ರಾಪರ್ಟಿ ಇದೆ, ಅಂದರೆ ನ್ಯಾಚುರಲ್ ಪೇಯ್ನ್ ರಿಲೀಫ್ ಪ್ರಾಪರ್ಟಿ ಇರೋದ್ರಿಂದ ಓವರಾಲ್ ನಿಮಗೆ ಒಂದು ಏನಂತಂದರೆ ಒಂದು ತುಂಬ ಕಂಫರ್ಟನ್ನು ಕೊಡುತ್ತೆ ಇದು ಪ್ರತಿದಿನದ ಬಳಕೆಯಿಂದ ಅಂತ ಹೇಳ್ಬೋದು. ನಂಬರ್ 2, ಮೆದುಳಿನ ಆರೋಗ್ಯ. ಅಂದರೆ ಬ್ರೈನ್ ಏನು ಮಾಡುತ್ತೆ ಅಂದರೆ, ಇದಕ್ಕೆ ಸುಮಾರು ರಿಸರ್ಚ್ ಸ್ಟಡಿಗಳು ಪ್ರೂವ್ ಮಾಡಿದೆ ಆಲ್ರೆಡಿ. ಇದರ ಒಂದು ನ್ಯೂರೋ ಪ್ರೊಟೆಕ್ಟಿವ್ ಎಫೆಕ್ಟ್ ಏನಿದೆಯೋ ಅದರಿಂದ ನಿಮ್ಮ ನ್ಯೂರೋ ಡಿಜನರೇಷನ್ ಅಂದರೆ ಈ ಕಾಗ್ನೇಟಿವ್ ನೆನಪಿನ ಶಕ್ತಿ ಏನಿದೆಯೋ ಅದು ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಮರೆಯೋದು ಸಹಜ. ಅದೇ ಮರವೇ ಜಾಸ್ತಿ ಆದರೆ, ಅದೇ ಹೇಳ್ತೀವಲ್ಲ, ಅಮೃತನೂ ತುಂಬ ಜಾಸ್ತಿ ಆದರೆ ವಿಷ ಆಗುತ್ತೆ ಅಂತ ಅಂದ್ಬಿಟ್ಟು, ಮರೆಯೋದು ಒಂದು ಅದು ಮನುಷ್ಯನಲ್ಲಿ ಬಂದಿರತಕ್ಕಂತಹ ಒಂದು ಪಾರ್ಟ್ ಆಫ್ ದಿ ಲೈಫ್. ಆ ಮರವು ತುಂಬ ಜಾಸ್ತಿ ಆದಾಗ ಬರ್ತಕ್ಕಂತಹ ಏನು ಒಂದು ರೋಗಗಳಿದೆಯೋ, ಅಂದರೆ ನೀವು ಈಗ ನೋಡಿರ್ಬೋದು, ಈಗಿನ ಒಂದು ಕಾಲದಲ್ಲೆಲ್ಲ ಹೇಳ್ತೀವಿ ನಾವು, ಏನು ಅಲ್ಝೈಮರ್ ಇರ್ಬೋದು, ಅದೇ ಥರ ಡಿಮೆನ್ಷಿಯಾ ಇರ್ಬೋದು. ಈ ಥರದ ಒಂದು ರೋಗಗಳನ್ನು ರಿಸ್ಕನ್ನು ನೀವು ಕಡಿಮೆ ಮಾಡ್ಬೋದು. ನಂಬರ್ 3, ಡೈಜೆಷನ್ಗೆ ಇದು ತುಂಬ ಸಹಾಯಕಾರಿ ಮಾಡುತ್ತೆ ಈ ಒಂದು ಅರಿಶಿಣದ ಪುಡಿ. ನಾವು ಇವಾಗ ಮಾಡ್ತಕ್ಕಂಥ ಅಡುಗೆಗಳನ್ನು ನೋಡಿದಾಗ, ಎಕ್ಸ್ಪೆಷಲಿ ಈ ಒಂದು ನಾನ್ ವೆಜ್ ಲವರ್ಸ್ ಅವರು ಒಂದು ಅಡುಗೆಗಳನ್ನ ನೋಡಿದರೆ, ಈ ಬಾಡೂಟ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಲ್ಲ, ಹಿಂದಿನ ಕಾಲದವರು ಮತ್ತು ಈಗಿನ ಕಾಲದಲ್ಲಿ ಸುಮಾರು ಚೇಂಜಸ್ ಮಾಡಿದ್ದೀವಿ. ಅದರಲ್ಲೆಲ್ಲ ನಾವು ಅರಿಶಿಣದ ಪುಡಿ ಹಾಕ್ತಾನೇ ಇರ್ತೀವಿ. ಏನು ಮಾಡುತ್ತೆ ಅಂತಂದರೆ, ಇದು ನಮ್ಮ ಯಕೃತ್ನಲ್ಲಿ ಒಂದು ಪಿತ್ತರಸದ ಉತ್ಪತ್ತಿಗೆ, ಅಂದರೆ ಲಿವರ್ನಲ್ಲಿ ಬೈಲ್ ಪ್ರೊಡಕ್ಷನ್ಗೆ ಇದು ಸಹಾಯ ಮಾಡುತ್ತೆ. ಈ ಒಂದು ಬೈಲ್ ಏನಿದೆಯೋ, ಅಂದರೆ ಪಿತ್ತರಸ ಏನಿದೆಯೋ, ಇದು ನೇರವಾಗಿ ನಮ್ಮ ಒಂದು ಕೊಬ್ಬಿನ ಅಂಶ, ಈ ಒಂದು ಜಿಡ್ಡಿನ ಅಂಶ ಅಂತ ಏನು ಹೇಳ್ತೀವೋ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದು ಆ ಫ್ಯಾಟ್ ಬ್ರೇಕ್ ಡೌನ್ಗೆ ಸಹಾಯ ಮಾಡೋದ್ರಿಂದ ಇದು ಡೈಜೆಷನ್ಗೆ ಸಹಾಯ ಮಾಡಿ ನಮ್ಮ ಒಂದು ಈ ಒಂದು ಗ್ಯಾಸ್, ಬ್ಲೋಟಿಂಗ್ ಅಥವಾ ಇಂಡೈಜೆಷನ್ ಅಂದರೆ ಒಂದು ಅಜೀರ್ಣ ಮತ್ತು ನಮ್ಮ ಒಂದು ಈ ಹೊಟ್ಟೆ ಉಬ್ಬೋದು ಅಂತ ಹೇಳ್ತೀವಿ, ಆ ಥರದ ಒಂದು ತೊಂದರೆಗಳನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದಕ್ಕೆ ಒಂದು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ. ಸುಮಾರು ಸ್ಟಡೀಸು ಇದರಲ್ಲಿ ಪ್ರೂವ್ ಮಾಡಿದೆ ಸೈಂಟಿಫಿಕ್ ಆಗಿ. ಈ ಒಂದು ಕ್ಯಾನ್ಸರ್ ಸೆಲ್ನ ಬೆಳವಣಿಗೆಯನ್ನು ಬೋಧಿಸುವ ಶಕ್ತಿ ಇರೋದ್ರಿಂದ ಈ ಒಂದು ಅರಿಶಿಣದ ಪುಡಿ ದಿನನಿತ್ಯ ಬಳಕೆಯಿಂದ ಇದು ನೀವು ಪ್ರಯೋಜನವನ್ನು ಜಾಸ್ತಿ ಪಡಿಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದೇ ಥರ ನೀವು ಇನ್ನು ನೋಡಿದರೆ, ಇದರಲ್ಲಿ ಒಂದು ಇಮ್ಯುನೋ ಮಾಡ್ಯುಲೇಟರಿ ಅಂದರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದಲ್ಲದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದರಲ್ಲಿ ಸೇರಿದೆ ಈ ಟರ್ಮರಿಕ್ ಪೌಡರಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ವಿಷ ಪದಾರ್ಥ ಅಂದರೆ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅದರಿಂದ ನಿಮ್ಮ ದೀರ್ಘಕಾಲದ ರೋಗವನ್ನು ಕೂಡ, ಆ ರಿಸ್ಕ್ ಏನಿದೆಯೋ ಅದನ್ನು ಕಡಿಮೆ ಮಾಡ್ಬೋದು. ಇದಲ್ಲದೇ ನಿಮಗೆ ಒಂದು ಹಾರ್ಟ್ ಹೆಲ್ತ್ ಅಂದರೆ ಈ ಹೃದಯದ ಆರೋಗ್ಯ, ಆ ರಕ್ತನಾಳಗಳ ಫಂಕ್ಷನನ್ನು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಕೆಲಸ ಮಾಡೋ ಥರ ಮಾಡುತ್ತೆ. ಯಾವ ಥರ ಅಂದರೆ, ಈ ಕೊಲೆಸ್ಟ್ರಾಲ್ ಲೆವೆಲ್ಲು ಅಂದರೆ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡೋದು, ಅದೇ ಥರ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದ್ರ ಮೂಲಕ ಈ ಒಂದು ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇದು ನೋಡ್ಕೊಳ್ಳುತ್ತೆ.
ಸೊ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮಗೆಲ್ಲ ಗೊತ್ತೇ ಇದೆ ಓಪನ್ ಸೀಕ್ರೆಟ್ ಏನದು ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಅಲ್ವಾ. ಸೊ ಇದಿಷ್ಟಿಗೆ ಒಂದು ಚಿಕ್ಕ ಸಲಹೆ, ಈ ಒಂದು ಅರಿಶಿಣದ ಪುಡಿಯನ್ನು ನೀವು ಮೆಣಸಿನ ಜೊತೆ ಕರಿಮೆಣಸು ಅಂತ ಏನು ಹೇಳ್ತೀವೋ ಅದ್ರ ಜೊತೆ ಯೂಸ್ ಮಾಡೋದ್ರಿಂದ ತುಂಬ ಇನ್ನೂ ಹೆಚ್ಚಿನ ಲಾಭವನ್ನು ಪಡಿಬೋದು. ಇದರಿಂದಿರ್ತಕ್ಕಂತಹ ಸೈಂಟಿಫಿಕ್ ರೀಸನ್ಸನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಆಲ್ಸೋ ವಿ ಆರ್ ಟು ದಿ ರ್ಯಾಪ್ ಅಪ್ ಟೈಮ್. ಬ್ರೈನ್ ಟೀಸರ್ ಕ್ವೆಶನ್. ಸೊ ಬ್ರೈನ್ ಟೀಸರ್ ಕ್ವೆಶನ್ ಫಾರ್ ಯು ಈಸ್, ಪ್ರಶ್ನೆ ಹೀಗಿದೆ, ಇದು ಬಾಗಿಲನ್ನು ಬಡಿಯುತ್ತೆ, ಕೈಯಿಲ್ಲ, ಬಡಿದಾಗ ಆ ಬಾಗಿಲು ತೆಗೆಯೋದನ್ನು ಮಾತ್ರ ಮರಿಬೇಡಿ. ಸೊ ಏನಿರ್ಬೋದು? ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ಥಿಂಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಗೈಸ್.